यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಇಂದು ಭಟ್ಕಳದಲ್ಲಿ ಪರಮಪೂಜ್ಯ ಶ್ರೀ ಶ್ರೀ ಜಿ ಆರ್ ಸ್ವಾಮಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಶ್ರೀರಾಮಾನುಜರ ಜಾಥಾ. ಶ್ರೀರಂಗದ ರಂಗವಿಲಾಸ ಮಂಟಪದಲ್ಲಿ ಶ್ರೀ ನಂಪೆರುಮಾಳ್ ದರ್ಶನ. ಮೇಲುಕೋಟೆಯಲ್ಲಿ ಶ್ರೀ ಶೆಲ್ವಪಿಳ್ಳೈ ಉತ್ಸವ. ಈಗ ಸಮಾಚಾರದ ವಿವರಗಳು. ಇಂದು ಬೆಳಿಗ್ಗೆ ನಮ್ಮ ಪರಮಪೂಜ್ಯ ಶ್ರೀ ಶ್ರೀ ಜಿ ಆರ್ ಸ್ವಾಮಿಯವರು ಭಟ್ಕಳದ ಪ್ರಖ್ಯಾತವಾದ ಹಾಗೂ ಸುಮಾರು 700-800 ವರ್ಷಗಳಷ್ಟು ಪ್ರಾಚೀನವಾದ ಹನುಮಾನ್ ದೇವಸ್ಥಾನಕ್ಕೆ ತೆರಳಿದರು. ಅಲ್ಲಿ ದೇವಸ್ಥಾನದ ಅಧಿಕಾರಿಗಳು ಶ್ರೀಗಳವರನ್ನು ದೇವಸ್ಥಾನದ ಮಹಾದ್ವಾರದಲ್ಲಿ ಬರಮಾಡಿಕೊಂಡು ಪಾದ ತೊಳೆದು ಗೌರವ ಮರ್ಯಾದೆಗಳೊಂದಿಗೆ ಸ್ವಾಗತಿಸಿದರು. ಶ್ರೀಗಳವರು ಹನುಮಂತನನ್ನು ದರ್ಶಿಸಿ ಲೋಕಕ್ಷೇಮಕ್ಕಾಗಿ ಪ್ರಾರ್ಥಿಸಿದರು. ನಂತರ ಆಚಾರ್ಯ ರಾಮಾನುಜರನ್ನು ವಿಜಯ ಮಾಡಿಸಿಕೊಂಡ ರಥದಲ್ಲಿ ಜಾಥಾ ಪ್ರಾರಂಭವಾಯಿತು. ಇದರಲ್ಲಿ 500ಕ್ಕೂ ಹೆಚ್ಚು ಬೈಕ್ ಸವಾರರ ಮೆರವಣಿಗೆ ನಡೆಯಿತು. ಜೊತೆಯಲ್ಲಿ ತಾಳಮದ್ದಳೆಗಳು ಹಾಗೂ 500 ವನಿತೆಯರು ತೀರ್ಥ ಕುಂಭದೊಂದಿಗೆ ಭಾಗವಹಿಸಿದ್ದರು. ಭಟ್ಕಳ ನಗರದ ಮುಖ್ಯ ರಸ್ತೆಗಳಲ್ಲಿ ಶ್ರೀರಾಮಾನುಜರು ಹಾಗೂ ನಮ್ಮ ಪರಮಪೂಜ್ಯ ಶ್ರೀಗಳವರು ವಿಜಯ ಮಾಡಿಸಿದ್ದ ರಥವು 5 ಕಿಲೋಮೀಟರಷ್ಟು ದೂರ ಜಾಥಾದಲ್ಲಿ ಚಲಿಸಿತು. ದಾರಿಯಲ್ಲಿ ಹೂವು ಹಾಗೂ ಹಣ್ಣಿನ ಅಂಗಡಿಯವರು ಶ್ರೀರಾಮಾನುಜರಿಗೆ ಪುಷ್ಪಗಳನ್ನು ವಿವಿಧ ಫಲಗಳನ್ನು ಭಕ್ತಿಪೂರ್ವಕವಾಗಿ ಸಮರ್ಪಿಸಿದರು. ಕೆಲವು ರಸ್ತೆಗಳಲ್ಲಿ ಸ್ಥಳೀಯ ಪೊಲೀಸರಿಂದ ವಿಶೇಷವಾದ ಬಂದೋಬಸ್ತ್ ಮಾಡಲಾಗಿತ್ತು. ನಂತರ ಈ ಜಾಥಾ ಮೆರವಣಿಗೆಯು ಸರ್ಪನಕಟ್ಟೆಗೆ ಬಂದು ತಲುಪಿತು. ಅಲ್ಲಿ ಹೋಮ ನಡೆದು ಪೂರ್ಣಾಹುತಿಯಲ್ಲಿ ಭಾಗವಹಿಸಿದ ಶ್ರೀಗಳವರು ಆದಿಶೇಷನಿಗೆ ಅಭಿಷೇಕ ಮಾಡಿದರು. ನಂತರ ಸಭಾ ಕಾರ್ಯಕ್ರಮ ಪ್ರಾರಂಭವಾಯಿತು. ವೇದಿಕೆಯ ಮೇಲೆ ಪರಮಪೂಜ್ಯ ಶ್ರೀ ಶ್ರೀ ಯತಿರಾಜ ಜಿ ಆರ್ ಸ್ವಾಮಿಯವರು, ಭಟ್ಕಳದ ಮಾಜಿ ಶಾಸಕರಾದ ಶ್ರೀ ಸುನಿಲ್ ನಾಯಕ್ ಅವರು, ನಾಮಧಾರಿ ಸಮಾಜದ ಹಲವು ಮುಖಂಡರು ಮತ್ತು ಇತರ ಗಣ್ಯರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಸುನಿಲ್ ನಾಯಕ್ ಅವರು ನಮ್ಮ ಶ್ರೀ ಶ್ರೀ ಜಿ ಆರ್ ಸ್ವಾಮಿಯವರ ಸಮಾಜಮುಖಿ ಕಾರ್ಯಗಳ ಬಗ್ಗೆ ಶ್ಲಾಘಿಸಿದರು. ನಂತರ ಶ್ರೀಗಳವರು ತಮ್ಮ ಆಶೀರ್ವಚನದಲ್ಲಿ ಭಟ್ಕಳದ ಶಿಷ್ಯರ ಬಗ್ಗೆ ಸಂತೋಷ ವ್ಯಕ್ತಪಡಿಸಿ ಈ ಕಾರ್ಯಕ್ರಮಕ್ಕಾಗಿ ಅವರು ಮಾಡಿದ ಏರ್ಪಾಡುಗಳ ಬಗ್ಗೆ ಮೆಚ್ಚುಗೆ ಸೂಚಿಸಿ ಆಶೀರ್ವದಿಸಿದರು. ಹಾಗೂ ಆ ಕಾಲದಲ್ಲಿ ರಾಮಾನುಜರು ಉತ್ತರ ಕನ್ನಡ ಜಿಲ್ಲೆಗೆ ಆಗಮಿಸಿದ್ದರು ಎಂಬುದನ್ನು ಸ್ಮರಿಸಿಕೊಂಡು ನಮ್ಮ ಶ್ರೀಮಠಕ್ಕೂ ಆದಿಶೇಷನ ಅವತಾರವಾದ ಶ್ರೀರಾಮಾನುಜರಿಗೂ ಸರ್ಪನಕಟ್ಟೆಗೂ ಸಂಬಂಧವಿರುವ ಬಗ್ಗೆ ಪ್ರಸ್ತಾಪಿಸಿದರು. ನಂತರ ಭಟ್ಕಳದಲ್ಲಿ ಶ್ರೀಮಠದ ನಿರ್ಮಾಣ ಕಾರ್ಯದಲ್ಲಿ ಸಹಕರಿಸಿದ ದಾನಿಗಳಿಗೆ ಶ್ರೀಗಳವರು ಗೌರವಿಸಿ ಸನ್ಮಾನಿಸಿದರು. ಸಾವಿರಾರು ಸಂಖ್ಯೆಯಲ್ಲಿ ನೆರೆದಿದ್ದ ಭಕ್ತರೆಲ್ಲರಿಗೂ ಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಜಾತಿ ಮತ ಭೇದ ಭಾವ ಇಲ್ಲದೆ ಎಲ್ಲರಿಗೂ ಭಗವಂತನ ದರ್ಶನವನ್ನು ಮಾಡಿಸಿದರು. ಶರಣಾಗತಿ ತತ್ವವನ್ನು ಪ್ರತಿಪಾದಿಸಿದರು. ಈಗಷ್ಟೇ ಅವರು ಹೇಳಿದಂತೆ ವಸುದೈವ ಕುಟುಂಬಕಂ ಅನ್ನುವಂತೆ ಎಲ್ಲರನ್ನ ಆಲಿಂಗಿಸಿಕೊಂಡರು. ಈ ಹಿಂದೂ ಧರ್ಮ, ಸನಾತನ ಧರ್ಮ ಇಂದು ನೆನ್ನೆಯದಲ್ಲ, ಸಾವಿರಾರು ವರ್ಷಗಳಿಂದ ಇದು ಬಂದಿರುವಂಥದ್ದು. ಅಂತಹ ಒಂದು ಅದ್ಭುತವಾದಂತಹ ಈ ಸನಾತನ ಧರ್ಮದ ಪ್ರತಿಷ್ಠಾಪನೆಯನ್ನು ನಮ್ಮೆಲ್ಲ ಆಚಾರ್ಯರು ಮಾಡಿದ್ದಾರೆ, ಸಾಧು ಸಂತರೆಲ್ಲ ಮಾಡಿದ್ದಾರೆ, ಅನೇಕರು ಇದಕ್ಕೋಸ್ಕರ ತಮ್ಮ ಜೀವನವನ್ನು ಅರ್ಪಣೆ ಮಾಡಿದ್ದಾರೆ. ಅಂತಹ ಒಂದು ವಿಶಾಲವಾದಂತಹ ಮನೋಭಾವ ಇದ್ದಂತಹ ಸ್ವಾಮಿ ರಾಮಾನುಜರು ಈ ಕ್ಷೇತ್ರಕ್ಕೆ ಅವರ ಪಾದಸ್ಪರ್ಶ ಆಗಿದೆ ಎನ್ನುವಂಥ ವಿಚಾರವನ್ನು ಕೇಳಿ ರಾಮಾನುಜರೇ ನಮೋ
ಒಂದು ಪುಟ್ಟ ವಿರಾಮ. ಭಜೆ ಭಾಷ್ಯಕಾರಂ ಭಜೆ ಯೋಗಕಾರಂ ಭಜೆ ಸೂರಿನಾಥಂ ಭಜೆ ಯೋಗಿನಾಥಂ ಭಜೆ ಭಾಷ್ಯಕಾರಂ ಭಜೆ ಯೋಗಕಾರಂ ಭಜೆ ಸೂರಿನಾಥಂ ಭಜೆ ಯೋಗಿನಾಥಂ. ಯದುಕ್ಷ್ಮಾ ನರೇಂದ್ರಂ ಯತೀಂದ್ರಂ ದಯಾಳುಂ ಯದುಕ್ಷ್ಮಾ ನರೇಂದ್ರಂ ಯತೀಂದ್ರಂ ದಯಾಳುಂ. ಶ್ರೀಮತೆ ರಾಮಾನುಜಾಯ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಈಗ 15 ದಿವಸಗಳ ಹಿಂದೆ ತೊಂಡನೂರು ಅನ್ನುವಂತಹ ಒಂದು ಗ್ರಾಮದಲ್ಲಿ ನಾವು ಒಂದಷ್ಟು ಗ್ರಾಮಾಭಿವೃದ್ಧಿ ಕಾರ್ಯವನ್ನು ಮಾಡ್ತಾ ಇದ್ದೀವಿ. ಸ್ವಾಮಿ ರಾಮಾನುಜರು ಮೊಟ್ಟ ಮೊದಲು ಪಾದಸ್ಪರ್ಶವಾದಂತಹ ಗ್ರಾಮ, ಬಹಳ ಕುಗ್ರಾಮ ಆಗಿತ್ತು. 11 ವರ್ಷಗಳಿಂದ ನಾವು ಅಲ್ಲಿ ಕೆಲವು ಗ್ರಾಮಾಭಿವೃದ್ಧಿ ಯೋಜನೆಗಳನ್ನು ಮಾಡ್ತಾ ಇದ್ದೀವಿ. ಮೊನ್ನೆ ಅಲ್ಲಿ ಗೋ ಸಂಕ್ರಾಂತಿ ಮಾಡೋದು, ಅಲ್ಲಿಂದ ಗೋಶಾಲೆ ಇದೆ, 250-300 ಹಸುಗಳನ್ನು ನಾವು ಸಾಕ್ತಾ ಇದ್ದೀವಿ. ದೇಶಿ ಗೋಶಾಲೆ ಮಾಡಿದ್ದೀವಿ. ಅಲ್ಲಿ ಇದೇ ರೀತಿ ಅಲ್ಲಿರುವಂಥ ಬೇರೆ ಬೇರೆ ಜಾತಿಗೆ ಸೇರಿದಂಥವರು ಅವರೆಲ್ಲರಿಗೆ ನಾವು ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ, ಟ್ಯಾಬ್ ಕೊಟ್ಟು, ಅದೆಲ್ಲ ಒಂದು ಕಡೆ ಇರಲಿ. ಅವರು ಆವತ್ತು ಕೂತ್ಕೊಂಡು 12ನೇ ಅಧ್ಯಾಯವನ್ನು ಸುಶಾವ್ಯವಾಗಿ ಹಾಡಿದ್ರು. ಅವರಿಗೆಲ್ಲ ಆನ್ಲೈನ್ನಲ್ಲಿ ಇಲ್ಲಿಂದ ಅವರಿಗೆ ವಾರಕ್ಕೆ 2 ದಿವಸ ಅಷ್ಟೇ. ಎಷ್ಟು ಚುರುಕಾಗಿದ್ದಾರೆ. 2 ನೃತ್ಯಗಳನ್ನು ಮಾಡಿದ್ರು, ಹಾಡಿದ್ರು. ಗ್ರಾಮಗಳಲ್ಲಿ ಸಂಸ್ಕೃತಿ ಉಳಿದಿದೆ, ಅದನ್ನು ಪೋಷಿಸಬೇಕು, ಬೆಳೆಸಬೇಕು. ಅದಕ್ಕಾಗಿ ನಾವೆಲ್ಲ ಒಂದಾಗಬೇಕು. ನಮ್ಮಲ್ಲಿ ಇರುವಂತಹ ಸಂಸ್ಕೃತಿಯನ್ನು, ಸಂಸ್ಕಾರವನ್ನು ಜಗತ್ತೆಲ್ಲ ಕಡೆ ಹರಡುವಂತಹ ಕಾರ್ಯ ಈಗ ನಡಿಬೇಕು. ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ. ಶ್ರೀರಂಗಂನಲ್ಲಿ ಮಾಶಿ ಮಾಸದ ತೆಪ್ಪೋತ್ಸವದ ಮೊದಲನೇ ದಿನವಾದ ಇಂದು ಶ್ರೀ ನಂಪೆರುಮಾಳ್ ಅವರಿಗೆ ತಿರುಪ್ಪಳ್ಳಿಯೋಡಂ ಉತ್ಸವ ನಡೆಯಿತು. ನಂತರ ನಂಪೆರುಮಾಳ್ ಅವರು ರಂಗವಿಲಾಸ ಮಂಟಪದಲ್ಲಿ ಕಿಳಿಕೂಡು ಸಿಂಹಾಸನದಲ್ಲಿ, ಅಂದರೆ ಗಿಳಿಗೂಡಿನ ಆಕಾರದಲ್ಲಿರುವ ಸಿಂಹಾಸನದಲ್ಲಿ ವಿಜಯ ಮಾಡಿಸಿದರು. ನೂರಾರು ಭಕ್ತರು ಈ ದಿವ್ಯ ಸೇವೆಯನ್ನು ಮಾಡಿ ಧನ್ಯರಾದರು. ಮೇಲುಕೋಟೆಯಲ್ಲಿ ಅಮಾವಾಸ್ಯೆ ಪ್ರಯುಕ್ತ ಮೊನ್ನೆ ಶ್ರೀ ಶೆಲ್ವಪಿಳ್ಳೆ ಅವರ ಉತ್ಸವ ನಡೆಯಿತು. ಬನ್ನಿ ಈಗ ಆ ದಿವ್ಯ ದರ್ಶನವನ್ನು ಮಾಡೋಣ. ಸಾಗರ ಶಯನ ಕ್ಷೀರ ಸಾಗರ ಶಯನ ಕ್ಷೀರ ಸಾಗರ ಶಯನ. ತಿರುವಳ್ಳೂರ್ ದಿವ್ಯ ದೇಶದಲ್ಲಿ ಶ್ರೀ ವೈದ್ಯ ವೀರರಾಘವ ಪೆರುಮಾಳ್ ಅವರಿಗೆ ಮಾಶಿ ಮಾಸದ ತೆಪ್ಪೋತ್ಸವ ನಡೆಯುತ್ತಿದೆ. 2ನೇ ದಿನದ ಉತ್ಸವದಲ್ಲಿ ದಿವ್ಯ ಅಲಂಕಾರದೊಂದಿಗೆ ಕಂಗೊಳಿಸುತ್ತಿರುವ ಆ ಭಗವಂತನನ್ನು ಈಗ ನಾವು ದರ್ಶಿಸೋಣ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕೃಷ್ಣಂ ವಂದೇ ಜಗದ್ಗುರುಂ. ಕಾಂಚೀಪುರಂ ಸಮೀಪವಿರುವ ಉತ್ತರ ಮೇರೂರು ದಿವ್ಯ ಕ್ಷೇತ್ರದಲ್ಲಿ ಮಂಗಳವಾರದ ಪ್ರಯುಕ್ತ ಶ್ರೀ ಆನಂದವಲ್ಲಿ ತಾಯಾರ್ ಅವರಿಗೆ ವಿಶೇಷವಾಗಿ ಅಲಂಕಾರವನ್ನು ಮಾಡಲಾಗಿತ್ತು. ಈಗ ಆ ದಿವ್ಯ ಸೇವೆ. ಆದ್ಯಂತರಹಿತೆ ದೇವಿ ಆದ್ಯಶಕ್ತಿ ಮಹೇಶ್ವರಿ ಯೋಗಜೆ ಯೋಗ
लक्ष्मी नमोऽस्तु ते स्थूलसूक्ष्ममहारौद्रे महाशक्ति महोदरे महापापहरे. ಪೂವಿರಿಂದವಲ್ಲಿ ಕ್ಷೇತ್ರದಲ್ಲಿ ತಿರುಕಚ್ಚಿ ನಂಬಿಗಳ ತಿರುನಕ್ಷತ್ರ ಮಹೋತ್ಸವದ 2ನೇ ದಿನವಾದ ನಿನ್ನೆ ಗಜವಾಹನ ಉತ್ಸವ ನಡೆಯಿತು. ಒಂದು ವರ್ಷದಿಂದ ನಡೆಯುತ್ತಿರುವ ದಿವ್ಯ ಪ್ರಬಂಧಧಾರ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ 7:30ಕ್ಕೆ ಆನ್ಲೈನ್ನಲ್ಲಿ ಶ್ರೀ ಉವೆ ಮಾಡಭೂಷಿ ಅನಂತಾಳ್ವಾನ್ ಅವರಿಂದ ನಾನ್ಮುಗನ್ ತಿರುವಂದಾದಿಯ 61ರಿಂದ 70 ಪಾಶುರಗಳ ಉಪನ್ಯಾಸ ನಡೆಯಲಿದೆ. ಶುಕ್ರವಾರದ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಶುಕ್ಲ ಪಕ್ಷ, ತೃತೀಯ, ಉತ್ತರ ಭಾದ್ರಾ ನಕ್ಷತ್ರ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತೊಂದು ಶೀರ್ಷಿಕೆಯೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ ರಾಮಾನುಜ ಜಯ ಹೋ.